ನಮಸ್ತೆ, ನಾನು ಡಾಕ್ಟರ್ ದೀಕ್ಷಾ, ಜನನಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಆಸ್ಪತ್ರೆ, ಹರಪನಹಳ್ಳಿ. ನಿಮಗೆ ಅಧಿಕ ರಕ್ತದೊತ್ತಡದ ಸಮಸ್ಯೆ ಇದೆಯಾ? ಹಾಗಾದರೆ ಈ ವಿಡಿಯೋ ನಿಮಗಾಗಿ. ಒಬ್ಬ ವ್ಯಕ್ತಿಗೆ ತನ್ನ ಆಹಾರದಲ್ಲಿ 5 ಗ್ರಾಂಗಿಂತ ಕಡಿಮೆ ಉಪ್ಪಿನ ಅವಶ್ಯಕತೆ ಇರ್ತದೆ. ನಾವು ಅದರಿಂದ ಹೆಚ್ಚು ಅಂಶದ ಉಪ್ಪನ್ನು ತೆಗೆದುಕೊಂಡು ಬರೋದರಿಂದ ಅಧಿಕ ರಕ್ತದೊತ್ತಡದ ಸಮಸ್ಯೆ ಉಂಟಾಗ್ಬೋದು. ಇದರಿಂದ ಪಾರ್ಶ್ವವಾಯು, ಹೃದಯ ಸಂಬಂಧಿ ಕಾಯಿಲೆಗಳಿಗೆ ನಾವು ತುತ್ತಾಗ್ಬೋದು. ಹಾಗಾದರೆ ನಮ್ಮ ಜೀವನ ಕ್ರಮದಲ್ಲಿ ಹಾಗೆ ಆಹಾರದಲ್ಲಿ ಕೆಲವು ಸಣ್ಣ ಪುಟ್ಟ ಬದಲಾವಣೆಗಳನ್ನು ಮಾಡೋದರಿಂದ ನಾವು ಇದರಿಂದ ಯಾವ ರೀತಿ ಹೊರಬರೋದಂತ ನೋಡೋಣ. ಮೊದಲಿಗೆ ಉಪ್ಪು ಹೆಚ್ಚಿರುವಂತಹ ಆಹಾರ ಪದಾರ್ಥಗಳನ್ನು ಕಡಿಮೆ ಸೇವಿಸೋದು, ಅಂದರೆ ಉಪ್ಪಿನಕಾಯಿ, ಫಾಸ್ಟ್ ಫುಡ್, ಪ್ರೊಸೆಸ್ ಫುಡ್ಗಳನ್ನು ಅವಾಯ್ಡ್ ಮಾಡ್ತಾ ಬರೋದು. ಹಾಗೆ ನಿಮ್ಮ ತೂಕವನ್ನು ಕಡಿಮೆ ಮಾಡಿಕೊಳ್ಳೋದು. ನಿಮ್ಮ ದಿನಚರಿಯಲ್ಲಿ ವ್ಯಾಯಾಮ, ಯೋಗ, ವಾಕಿಂಗ್ನಂತಹ ಫಿಸಿಕಲ್ ಆ್ಯಕ್ಟಿವಿಟೀಸ್ನ ಇನ್ಕ್ಲೂಡ್ ಮಾಡೋದು. ಹಾಗೆ ನಿಮ್ಮ ಆಹಾರದಲ್ಲಿ ಅವಕಾಡೋ, ಬೀಟ್ರೋಟ್ ಹಾಗೆಯೇ ಹಸಿ ಬೆಳ್ಳುಳ್ಳಿಯನ್ನು ಇನ್ಕ್ಲೂಡ್ ಮಾಡ್ತಾ ಬರೋದ್ರಿಂದ ನೀವು ಅಧಿಕ ರಕ್ತದೊತ್ತಡ ಸಮಸ್ಯೆಯಿಂದ ಮುಕ್ತಿಯನ್ನು ಪಡೆಯಬಹುದು. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಆಸ್ಪತ್ರೆಯನ್ನು ಹಿಂದೆ ಭೇಟಿ ನೀಡಿ. ಹಾಗೆ ಇದೇ ರೀತಿಯ ಆರೋಗ್ಯ ಮಾಹಿತಿಗಾಗಿ ನಮ್ಮ ಪೇಜನ್ನು ಲೈಕ್ ಮಾಡಿ, ಫಾಲೋ ಮಾಡಿ, ಹಾಗೆ ಶೇರ್ ಮಾಡಿ.